LPG stations in Bengaluru are reporting supply disruptions, and the auto rickshaw drivers are feeling the impact. The drivers that we spoke to told us that many outlets have hiked the price without any warning, while some have already declared that they are out of stock. What's happening locally is tied to a larger global crisis. India's LPG supply is under pressure as the conflict in West Asia disrupts energy routes through the Strait of Hormuz. Here's what the drivers on the ground told us. ಇಲ್ಲಿ 69 ರೂಪಾಯಿ ಇದೆ ಇಂಡಿಯನ್ ಆಯಿಲ್. ಎಲ್ಲ ಕಡೆ ಸರ್ಕಾರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ್ದು ಏನು ಪ್ರೈಸ್ ಇದೆ ಅದು ಮಾತ್ರ ಇವ್ರು ತಗೋತಾ ಇದ್ದಾರೆ ಇಂಡಿಯನ್ ಆಯಿಲಲ್ಲಿ. ಈ ಖಾಸಗಿ ಕಂಪ್ನಿಗಳು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದೇ ನೆಪ ಮಾಡಿಕೊಂಡು 80 ರೂಪಾಯಿ 90 ರೂಪಾಯಿ 94 ರೂಪಾಯಿ ಕೆಲವು ಕಡೆ 100 ರೂಪಾಯಿನೂ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಆಟೋ ಡ್ರೈವರ್ಗಳ ಕಷ್ಟಗಳನ್ನ ಕೇಳೋರೇ ಯಾರೂ ಇಲ್ಲ ಯೂನಿಯನ್ನವ್ರು ಬಿಟ್ಟರೆ. ಹಿಂಗಾಗಿ ಎಲ್ಲ ಕಡೆ ಇವಾಗ ಆಟೋದವ್ರನ್ನ ಮತ್ತು ಕ್ಯಾಬ್ ಅವ್ರನ್ನ ಸುಲಿಗೆ ಮಾಡ್ತಾಯಿದ್ದಾರೆ. ಗ್ಯಾಸ್ ಹುಡ್ಕೋದಕ್ಕೆ ಸಮಸ್ಯೆ ಏನೂ ಇಲ್ಲ, ಅಂದರೆ ಕೆಲವೊಂದು ಕಡೆ ಇರ್ತದೆ, ಕೆಲವೊಂದು ಕಡೆ ನೋ ಸ್ಟಾಕ್ ಅಂತ ಬೋರ್ಡ್ಗಳು ಹಾಕೋಬಿಟ್ಟಿರ್ತಾರೆ. ಇವಾಗ ನಾವೇನಾದ್ರು ಪ್ಯಾಸೆಂಜರ್ ಹತ್ರ ಏನಾರು ಗ್ಯಾಸು 100 ರೂಪಾಯಿ ಆಗಿದೆ 90 ರೂಪಾಯಿ ಆಗಿದೆ 77 ರೂಪಾಯಿ ಆಗಿದೆ ಅಂತ ಏನಾದ್ರು ಪ್ಯಾಸೆಂಜರ್ ಏನಾದ್ರು ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ, ಆಟೋದವರು ಸುಲಿಗೆ ಮಾಡ್ತಾ ಇದ್ದಾರೆ, ಹಗಲು ದಾರೋಡೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತದೆ. ಇವಾಗ ನಾವೆಲ್ಲ ಇನ್ನೂ ಒಂದು ವಾರ 2 ವಾರ ಅಷ್ಟೇ, ಆಮೇಲೆ ನಾವು ಗಾಡಿ ಮನೇಲಿ ಬಿಟ್ಬಿಟ್ಟು ಅಲ್ಲೇ ಮನೇಲಿ ಕುತ್ಕೊಳ್ಬೋದು ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ. 5 ಲೀಟ್ರ್ ಹಾಕಿದ್ರೆ 500 ರೂಪಾಯಿ ಹೋಗ್ಬಿಡುತ್ತೆ ಮೇಡಮ್. ಏನು ಸಂಪಾದನೆ ಇಲ್ಲ ಈ ರೋಡ್ ಒಳಗಡೆ. ನಾವು ಏನು ಮಾಡೋದು, ನಾವು ಏನು ಜೀವನ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಏನು ಪ್ರೈವೇಟ್ ಬಂಗಲ್ಲಿ 85 ಕೊಡ್ತಾ ಇದ್ದೀವಿ, 80 ರೂಪಾಯಿ ರುಪೀಸ್. ಅದು ಗೌರ್ಮೆಂಟ್ ಬಂಗಲ್ಲಿ ಇರೋದು 69.74. ವಿ ಆರ್ ಗಿವಿಂಗ್ 85. ಸಂಪಾದನೆ ಆಗ್ತಿರೋದು ನಾನು 500 ರೂಪಾಯಿ, ಅದರಲ್ಲಿ 300 ಗ್ಯಾಸ್ಗೆ ಹೋಗ್ಬಿಟ್ರೆ ನಮ್ಗೇನು ಮುಖ್ಯತೆ, ನಾವೇನು ಜೀವನ ಮಾಡೋದು. As the city struggles with LPG crunch, the auto drivers say all they want is clarity. When will the fuel supply stabilize and how long do they have to wait? Until then, their livelihoods and mobility remain on hold. If you like People First on-ground reporting like this, support our journalism by becoming a TNM subscriber today.